ಅತ್ತ ಸುನಂದಿ ಏನನ ಮಾಡ್ಕೊಂಡು ಹಾಳಾಗೋಗ್ಲಿ. ಇಲ್ಲ ಕಣೆ ಅಕ್ಕ, ನಾನು ಬಿಡಲ್ಲ. ಅವಳು ನೊಂದೇ ಬರೋದು. ಅವಳು ಹಿಡ್ಕೊಂಡು ನಾನು ಅವಳಿಗೆ 4 ಬಾರಿಸ್ಬೇಕು ಎಂಬ ಸಿಟ್ಟು ಬತ್ತೈತೆ ನನಗೆ. ಇಲ್ಲೋಡು ಸಾಕಿ ಸಲ್ವಿ ಅಂತ ಅದು ಮಾಡಿ ಹೋಗ್ಬಿಟ್ಲಲ್ಲ. ಇನ್ನು ಇವಾಗ ನಾನು ಬಂದು ಮಾತಾಡ್ಸಿದ್ರು ನನಗೆ ಎಷ್ಟೋ ಒಂದಿಟ್ಟು ಸಮಾಧಾನ ಆಗೋದು. ಹೋಗಿ ಇವಳು ಮಾತಾಡಿಸ್ತಾ ಇದ್ದಾಳಲ್ಲ, ಇವಳಿಗೆ ಎಷ್ಟು ಇರಬೇಡ. ನಾವೆಲ್ಲ ನೀರು ಒಯ್ದು ಸಾಕಿ ಸಲ್ವಿ ಎಲ್ಲ ನೋಡ್ಕೊಂಡಾರು ಎತ್ತ ಓದ್ವಿ. ಇವಾಗ ಅವ್ರ ತಾಗೆ ಸೆನಕಿರಕ್ಕೆ ನೋಡ್ತಾಳೆ. ಇವ್ರ ತಾಗೆ ಇಷ್ಟು ದಿನ ಹೆದರಿಕೆಣ್ಣ ಮತ್ತೆ ಉಗುಳ್ತಾಳೆ ಅಂತ ಬೆಂಗಳೂರಿಗೆ ಹೋಗಿದ್ಲು. ಈಗ ಬಂದವಳು ನಿನ್ ಕಳೆ ಮನೆ ಆಳಿ ನಿಂತ್ಕ ನೆಟ್ಟಿಗೆ ಮಾತಾಡ್ಸತ್ತೆ. ನೀನು ಸರಿಯಾಗಿ ಮಾತಾಡಂಗಿದ್ರೆ ಮಾತಾಡು. ಹಂಗೆ ಹಿಂಗೆ ಅಂತ ಕೆಟ್ಟ ಮಾತೆಲ್ಲ ಮಾತಾಡಿದೆ. ನಿನ್ನ ಮಾತಾಡ್ಸೋಕ್ಕೆ ಬರಬೇಡ. ನಾನೇನು ನಿನ್ನ ಮಾತಾಡ್ಸಿದ್ನ? ಹ್ಞೂ ಹೇಳಮ್ಮ. ಮಾತಾಡ್ಸಲ್ಲ. ನನ್ನ ಯಾಕೆ ಮಾತಾಡಿಸ್ತೀಯ? 6 ತಿಂಗಳ 3 ತಿಂಗಳ ಕರ್ಕೊಂಬಂದು ನಿನ್ನ ಅವಳು ಎಲ್ಲ ನಿನ್ನ ಸಾಕ್ರಿ ಮಾಡಿ ನಿನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ನಿನ್ನ ಕೇಳ್ದ ಬಟ್ಟೆ ಕೊಡಿಸ್ಕೊಂಡು ಎಲ್ಲ ನಿನಗೆ ಮೇಕಪ್ ಐಟಮು ಎಲ್ಲ ತಂತನ್ ಕೊಟ್ಟು ನಿನ್ನ ಸಾಕಿದ್ಲಲ್ಲ ಸೆನಕ್ಕೆ. ಅದಕ್ಕೆ ಇವಳು ಮಾತಾಡ್ಸಕ್ಕೆ ಬಂದಿದ್ಯಾ? ಈ ದಿವಸ ಅತ್ತೆ ಸೀಗಿತ್ತು, ಈಗ ಸೇವಂತಿ ಸೀಗೈತಿ ಇವಳ್ದು. ಹಂಗೇನೆ ನನ್ನ ಎದುರಿಗೆ ಬೈಕೆಮ್ಮದು, ನನಗೆ ಹೇಳ್ಕೊಟ್ಟು ಜಗಳಕ್ಕೆ ಹೋಗೋದು ಹಿಂಗೆಲ್ಲ ಮಾಡ್ತಿದ್ದಾಳು. ಇವಾಗ ಇವ್ರನ್ನ ಮಾತಾಡ್ಸಕ್ಕೆ ಬಂದಿದೆಯಲ್ಲ, ನಿನಗೆ ಎಷ್ಟು ಇರಬೇಡ. ನನ್ನ ಇಷ್ಟ ಕಾಣತ್ತೆ, ನಾನು ಯಾರನ್ನಾದ್ರೂ ಮಾತಾಡಿಸ್ತೀನಿ. ನನಗೆ ಇಷ್ಟ ಬಂದಾರು ಮಾತಾಡಿಸ್ತೀನಿ. ನೀನು ಕೇಳೋ ಅಂಥದ್ದೇನಿಲ್ಲ ನನಗೆ. ಈಗ ನನ್ನ ತಂಗಿನ ಲಕ್ಷಣ ಮಾತಾಡಿಸ್ಬೇಕಾಗಿತ್ತು. ನಮ್ಮ ಅಮ್ಮಗೆ ಬಂದೈತೆ ಎಂಬುದು ಗೊತ್ತಾಯಿತು. ನಾನು ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ ಅಷ್ಟೇ. ನೀನು ಜಾಸ್ತಿ ಮಾತಾಡಬೇಡ. ನಿನ್ನ ಬೇಕಾದ್ರೆ ಮಾತಾಡಿಸ್ತೀನಿ. ನಾನು ಎಲ್ಲರ ಹತ್ರನೂ ಚೆನ್ನಾಗಿರ್ತೀನಿ. ನೀನು ಮಾತಾಡ್ಸಿದ್ರು ಅವಳು ಮಾತಾಡಲ್ಲ ಕಣೆ. ನೀನು ಮಾಡಿರೋ ಇದಕ್ಕೆ ಅಲ್ಲ ಕಣೆ. ನೀನು ಇನ್ನೂ 3 ತಿಂಗಳ 6 ತಿಂಗಳ ಆವಾಗಲೇ ನನ್ನ ತಂಗಿ ಕರ್ಕೊಂಬಂದು ಸಾಯ್ಕೊಂಡವಳೆ. ಸಾಕಿ ಸೋಲ್ವಿ ನೀನು ಓದಿಸಿ ನೀನು ಕೇಳ್ದಾವೆಲ್ಲ ಬಟ್ಟೆ ಕೊಡಿಸಿ, 1 ವರ್ಷ 2 ಸಾವಿರದವೆಲ್ಲ ಡ್ರೆಸ್ಗಳು ಕೊಡಿಸಿ, ನಿನಗೆ ಮೇಕಪ್ ಸಾಮಾನು ಏನು ಬೇಕು ಎಲ್ಲ ತೋರಿಸಾಳು. ನಿನ್ನ ಅವ್ರ ಗಂಡು ಮಕ್ಕಳನ್ನು ನೋಡ್ಕೊಂಡಿಲ್ಲ, ಅವ್ರ ಮಕ್ಕಳನ್ನ ಹಂಗೆ ನೋಡ್ಕೊಂಡವಳೆ. ನನ್ನ ಮಗಳು ಅಂತ ತಿಳ್ಕೊಂಡು ನೀನು ಕೇಳಿದ್ದೆಲ್ಲ ಕೊಡಿಸವಳೆ. ನೀನು ಹಿಂಗೆ ಮಾಡಿ ಬೇರೆ ಓದೆ ಅಲ್ಲ, ಹಿಂಗೆ ಮಾಡಿಬಿಡು. ಏನಾನ ಲವ್ ಮಾಡಿದ್ದೆ, ಹೋಗಿ ಮದುವೆ ಆದೆ, ಬಂದು ಅತ್ತೆ ತಪ್ಪಾತ್ ಕಾಣತ್ತೆ ಅಂತ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಅವಳ ತಾಗೆ ಮಾತಾಡಿಸ್ಕೊಂಡು ಸನಕ್ಕಿರಾನ ಅವ್ಳಿಗೂ ಯೋಟ ಒಂದಿಟ್ಟು ಸಮಾಧಾನ ಆಗೋದು. ಬಂದು ಇವಳು ಕಣ್ಣಿದ್ರೆ ಇವಳನ್ನ ಮಾತಾಡ್ಸಿದ್ರೆ ಅವ್ಳಿಗೆ ಎಷ್ಟು ಹೊಟ್ಟೆ ಉರಿ ಹಾಕಿಲ್ಲ ಸಾಕಿ ಸಲುವುದಾಳಿಗೆ. ನಿಮ್ಮ ಬುದ್ಧಿ ಏನಂತ ನನಗೆ ಚೆನ್ನಾಗಿ ಗೊತ್ತು ಕಣಂತೆ. ಸೇವಂತಿ ಅತ್ತೆ ತುಂಬ ಒಳ್ಳೆಯವರು, ಗೋಪಿನೂ ತುಂಬ ಒಳ್ಳೆಯವನು. ನೀನು ನಿನ್ನ ಮಗ ಒಳ್ಳೆಯವರಲ್ಲ ನನಗೆ ಗೊತ್ತಿತ್ತು. ಆದ್ರೂ ನಾನು ನಾಟಕ ಮಾಡ್ಕೊಂಡು ಇನ್ನೇನು ಮಾಡೋಕ್ಕಾಗುತ್ತೆ. ರಾಮನ ಮದುವೆ ಆಗೋವರೆಗೂ ಅಷ್ಟೇ ತಾನೇ ಅಂತೇಳಿ ನಾನು ಅದಕ್ಕೆ ನೀವು ಹೇಳ್ದಂಗೆ ಕೇಳ್ಕೊಂಡು ಇದ್ದೆ ಅಷ್ಟೇ. ನಿಮ್ಮ ಮನೇಲಿ ಇದ್ದೀನಿ ಅಂತ ನಾನು 2ರಷ್ಟು ಕೆಲಸ ಮಾಡಿದ್ದೀನಿ. ಹೆಂಗೆ ನೀವು ನನಗೆ ನೋಡ್ಕೊಂಡಿದ್ರೆ ಹಂಗೆ ನಾನು ಕೆಲಸ ಮಾಡಿದ್ದೀನಿ ಎಲ್ಲ. ನಾನು ಪ್ರತಿಯೊಂದೂ ಈಗ ಏನಾದರೂ ರಜೆಗಳು ಬಿಟ್ಟರೆ ಕೆಲಸಕ್ಕೆ ಹೋಗೋದು, ಅದು ದುಡ್ಡೆಲ್ಲ ನಿಮಗೆ ಕೊಡೋದು ಎಲ್ಲ ಮಾಡಿದ್ದೀನಿ ನಾನು. ನಿಮ್ಮ ಮನೆ ಕೆಲಸದವಳು ಮಾಡ್ದಂಗೆ ಮಾಡಿದ್ದೀನಿ. ಏನು ಮಾಡಿದೆಯೇ? ಬರೀ ಮೇಕಪ್ ಮಾಡ್ಕೊಂಡು ಅಲ್ಲೂ ಇಲ್ಲೂ ಓಡಾಡೋದೇ ಆಯಿತು. ಅವ್ರ ಮನೆ ಇವ್ರ ಮನೆ ಅಂತ ಬರೀ ಸುತ್ತರಿಯೋದೇ ಆಗೈತೆ. ಇನ್ನು ನಾನು ನಿನಗೆ ಕೆಲಸ ಮಾಡ್ಕೊಟ್ಟಿದ್ದೀನಿ ಅಂತ ಹೇಳ್ತೀಯ. ಏನಂತೆ ಅಕ್ಕ? ನಾನು ಬಂದು ಮಾತಾಡ್ಸಿದ್ಕೆ ಈ ಅಮ್ಮ ನನ್ನ ಮೇಲೆ ಜಗಳ ಮಾಡೋಕ್ಕೆ ಬರ್ತಾ ಇದ್ದಾಳೆ. ಜಗಳ ಮಾಡೋಕ್ಕೆ ನೀನು ಏನು ಜಗಳ ಮಾಡೋ ಅಂಥದ್ದೇನಿಲ್ಲ ಕಣತ್ತೆ. ಸುಮ್ಮನೆ ಹೋಗು. ಇವತ್ತು ನಮ್ಮಮ್ಮ ನಾನು ಮಾತಾಡಿಸ್ಬೇಕಾಗಿತ್ತು, ನನ್ನ ತಂಗಿ ನಾನು ಮಾತಾಡಿಸ್ಬೇಕಾಗಿತ್ತು, ಅದಕ್ಕೆ ನಾನು ಬಂದೆ. ಹಂಗೆ ನಾನು ಎಲ್ಲರನ್ನೂ ಮಾತಾಡಿಸ್ದೆ ಅಷ್ಟೇ. ನೀನು ಇವ್ರನ್ನ ಮಾತಾಡ್ಸಿದ್ಕೆ ಬಂದು ಇಲ್ಲಿ ಜಗಳ ಮಾಡೋ ಅಂಥದ್ದೇನಿಲ್ಲ. ಹೆಂಗೆ ಸುಮ್ಮನಿರ್ತಾರೆ? ನಾನು ಕಣೆ ನೀನು ಸಾಕಿ ಸಲ್ವಿರೋದು ಹೊಟ್ಟೆ ಉರಿತೈತೆ ನನಗೆ ಇವತ್ತು. ನೀನು ಹಿಂಗೆ ಮಾಡಿದ್ವಿ ಅಂದ್ರೆ ನಿಜವಾಗ್ಲೂ ನಿನ್ನ ಜೀವನದಾಗ ನೀನು ಉದ್ಧಾರ ಆಗಲ್ಲ ಕಣೆ. ಹೋಗಿ ಅಂತ ಮನೆಗೆ ಹೋಗಿದೆಯಲ್ಲ, ಥೂ ಗಬ್ಬು. ಹೋಗಿ ಅಂತರ ಮನೆಗೆ ಮದುವೆ ಕಸ್ಮಾಳ ಐಡಿರುತ್ತೆ. ಗಬ್ಬು. ಅಂತರ ಮನೆಗೆ ಮದುವೆ ಆಗಿ ತಿಂಬಕ್ಕೆ ಇಟ್ಟಿಲ್ಲ ಅಂತ ಮದುವೆ ಆಗಿದೆಯಾ? ನೀನು ನೋಡು, ನನ್ನ ಮಗನ ಬಿಟ್ಟು ಅವನಿಂದ ಹೋಗಿದೆಯಲ್ಲ, ನಿನ್ಗೆ ಅಂತ ಒತ್ತು ಬರುತ್ತೆ ಅಂತ. ಆದರೆ ಬೇರೆ ಇವ್ರನ್ನೆಲ್ಲ ಮಾತಾಡಿಸ್ಕೊಂಡು ಸೆನಕ್ಕಿದೆಯಲ್ಲ ನೋಡು. ನನ್ನ ಮನಸ್ಸಿಗೆ ನೋವು ಮಾಡಿದೀಯ ಅಂದ್ರೆ ನೀನಂತೂ ಉದ್ಧಾರ ಆಗಲ್ಲ. ಇವಳನ್ನಂತೂ ಇನ್ನೂ ಬಿಡು, ಸಾಕಿಲ್ಲ, ಹಾಳಾಗಿ ಹೋದ್ರೆ ಹೋಗ್ತಾಳೆ ಇವಳು ಅಂತ ನಾನು ಸುಮ್ಮನಾಗಿದ್ದೆ. ಆದ್ರೆ ನೀನು ಅಲ್ಲ, ಹಾಳಾಗಿ ಹೋದಾಳು ಬಿಡು, ನನ್ನ ತಪ್ಪು ಹತ್ಕೊಳತ್ತೆ ಅಂತ ಬಂದು ಕ್ಷಮೆ ಕೇಳೋಣ. ನನ್ನ ಮಗುಗೆ ನಾನೇನು ಮದುವೆ ಮಾಡ್ದಂಗೆ ಹಂಗೆ ಬಿಟ್ಟಿಲ್ಲ, ಮಾಡಿದ್ದೀನಿ. ನನ್ನ ಮಗನ ಮದುವೆ ಆಗೈತೆ, ಏನೋ ಬಿಡು, ನನ್ನ ಮಗಂದು ಆಯಿತು ಇವಳ್ದು ಆಯಿತು ಅಂತ ಸುಮ್ಮನೆ ಆಗ್ತಿದ್ದೆ. ನಾನು ಮಾತಾಡಿಸ್ದಂಗೆ ಇವಳನ್ನ ಮಾತಾಡ್ಸಕ್ಕೆ ಬಂದಿದೆಯಲ್ಲ, ನಿನಗೆ ಎಷ್ಟು ಇರಬೇಡ. ಅವ್ರಿಗೆ ಇಷ್ಟ ಬಂದವ್ರನ್ನ ಮಾತಾಡಿಸ್ಕೊಂಡು ಅವ್ರಿಗೆ ಹೆಂಗಿರ್ಬೇಕು ಹಂಗಿರ್ತಾರೆ. ನೀನು ಹೇಳ್ದಂಗೆ ಇರೋಕ್ಕಾಗಲ್ಲ ಅವರು. ಈಗ ಮಾತಾಡ್ತಾಳೆ ಈಗ ಇವಳು ಕಡಿಕೆ. ಈ ದಿವಸ ಹಂಗೆ ಅವಳನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಹೆಂಗೆ ಬೈಕೆ ಮಾಳು ಎಲ್ಲರೂ ತಗೊಂಡು ಅವಳು ಆವಿ ಐದಳವಳು ಅವಳು ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಬೈಕೆ ಮಾಳು. ಅಲ್ಲ ಇವಾಗ ನೋಡಿ ಹೆಂಗೆ ಮಾತಾಡ್ತಾಳೆ. ಅಬ್ಬ ಎಷ್ಟು ನಾಟಕ ಆಡ್ತೀಯ ನೀನು. ಸೇವಂತೆ ನಿಂತಾಗೇನು ಮಾತಾಡ್ತಿಲ್ಲ ನನ್ನ ತಂಗಿ. ಇವಳನ್ನ ಸಾಕಿ ಸಲ್ವೇಳೆ ಇವಳ್ತ ಮಾತಾಡ್ತಾಳೆ. ನೀವಿಬ್ರು ಸುಮ್ಮನೆ ನಿಂತ್ಕೊಳ್ರಿ. ನೀವು ಅತ್ತೆ ಸೊಸೆ ಇಬ್ರು ಮಾತಾಡೋ ಅಂಥದ್ದೇನಿಲ್ಲ ಇಲ್ಲಿ. ನೀವು ಮಾತಾಡಬೇಡ್ರಿ. ಮಾತಾಡೇ ಸುನಂದ ಇವಳನ್ನ ಕೇಳಬೇಡ. ಹೋಗಿ ನೀನೇನು ನನ್ನ ಕೇಳ್ತೀಯ? ನೀನೇನು ಏನು ಕೇಳೋ ಅಂಥದ್ದೇನಿಲ್ಲ. ಸುಮ್ಮನೆ ಹೋಗೋದು ಕಲಿಯತ್ತೆ. ಹೊಡೆದು ಬಿಡ್ತೀನಿ. ನನಗೆ ಅಷ್ಟು ಹೊಟ್ಟೆ ಉರಿತೈತೆ. ಹಿಡ್ಕೊಂಡು 4 ಬಾರಿಸ್ಬೇಕು ಅಂತ ತಲೆನೇ ಬಂದೆ. ಅಷ್ಟು ಹೊಟ್ಟೆ ಉರಿಸ್ತೀಯಲ್ಲ ನೀನು. ನಿನಗೇನು ನಿನ್ಗೆ ಒಳ್ಳೇದಾಗಲ್ಲ ಕಣೆ. ನನ್ನ ಕಣ್ಣು ಮುಂದೆ ಹಾಳಾಗಿ ಹೋಗ್ತೀಯ. ಕೊನೆಗೆ ನನ್ನ ಮನೆ ಬಾಗಿಲಿಗೆ ಬರ್ಬೇಕು ನೀನು. ನನ್ನ ಮನೆ ಬಾಗಿಲಿಗೆ ಬರ್ಬೇಕು ಕೊನೆಗೆ. ಅತ್ತೆ ಅಲ್ಲಿ ಯಾತು ಇಲ್ಲ ಕಣತ್ತೆ. ನನಗೆ ತಿಂಬಕ್ಕೆ ಇಟ್ಟಿಲ್ಲ ಕಣತ್ತೆ ಅಂತ ನನ್ನ ಮನೆ ಬಾಗಿಲಿಗೆ ಬರ್ಬೇಕು ಕಣೆ.
ಬೇಡ ನೋಡತ್ತೆ ಹೇಳಿರ್ತೀನಿ. ಸುಮ್ಮನೆ ಕೈ ಬಿಟ್ರೆ ಸರಿ. ನಮ್ಮ ಅಕ್ಕನ ಮೇಲೆ ಏನಾನ ಕೈ ಮಾಡಿದಿ ಅಂದ್ರೆ ಸರಿಯಾಗಲ್ಲ. ಅವಳಿಷ್ಟ, ಅವಳು ಯಾರನ್ನಾದ್ರೂ ಮಾತಾಡಿಸ್ತಾಳೆ, ಅವಳು ಯಾರ ತಗಾದ್ರೂ ಚೆನ್ನಾಗಿರ್ತಾಳೆ. ನೀನು ಸುಮ್ಮನಿರೋದು ಕಲಿ. ಅವಳ ಮೇಲೆ ನೀನು ಕೈ ಮಾಡಬೇಡ. ತೆಗಿ ಕೈಯ, ಕೈ ಇಳಿಸು, ಕೈಯೆಲ್ಲ ಮಾಡಬೇಡ ನೋಡಿ ಹೇಳಿರ್ತೀನಿ. ಮಾಡ್ದ ಏನೇ ನಾನು ಕಣೆ ಸಾಕಿ ಸಲ್ವಿರೋದು ಇವಳನ್ನ. ನಾನು ಸಾಕಿರೋದು, ನಾನು ಸಾಕಿ ಅವಳು ಕೇಳ್ದ ಬಟ್ಟೆ, ಅವಳು ಏನು ಕೇಳ್ತಾಳೆ ತಿಂಬಾಕು ಉಂಬಾಕು ನಾನು ಏನು ಕಮ್ಮಿ ಮಾಡಿಲ್ಲ. ನಾನು ಹಂಗೆ ನೋಡ್ಕೊಂಡಿದ್ದೀನಿ. ಸುಮ್ಮನಿರು ಸಾಕು. ನೀನು ಹಂಗೆಲ್ಲ ನನಗೆ ಉಂಬಾಕು ತಿಂಬಾಕು ಕಮ್ಮಿ ಮಾಡ್ದಂಗೆ ನೀನು ಹಂಗೆಲ್ಲ ನೋಡ್ಕೊಂಡಿದ್ರೆ ನಾನು ಯಾಕೆ ಓಡೋಗ್ತಿದ್ದೆ. ನೀನು ಬುದ್ಧಿ ಏನಂತ ನಾನು ತಿಳ್ಕೊಂಡೇನೆ. ಬಡವರಾದ್ರೂ ಪರವಾಗಿಲ್ಲ, ರಾಮ್ ಚೆನ್ನಾಗಿ ನೋಡ್ಕೊಂತಾನೆ ಅಂತ ನಾನು ಹೋಗಿದ್ದು. ನಿನ್ನ ಬುದ್ಧಿ ಏನು, ನಿನ್ನ ಮಗನ ಬುದ್ಧಿ ಏನು ಎಲ್ಲ ನಾನು ತಿಳ್ಕೊಂಡೇ ಹೋಗಿರೋದು. ನಾನು ತಿಳ್ಕೊಂಡಲೆ ಅಂತೂ ಹೋಗಿಲ್ಲ. ನೀನು ಬುದ್ಧಿ ಏನು ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತೈತಿ. ನಾನು ಇನ್ನು ಯಾಕೆ ಓಡೋಗ್ತಿದ್ದೆ, ಇಲ್ಲ ಅಂದರೆ ನಿನ್ನ ಮಗನ ಯಾಕೆ ಚೆನ್ನಾಗಿರ್ತಿದ್ದೆ. ನಾನು ಏನೋ ಅಂದ್ಕೊಂಡಿದ್ದೆ. ನಿಮ್ಮ ಬುದ್ಧಿ ಎಲ್ಲನ ನನಗೆ ಚೆನ್ನಾಗಿ ಗೊತ್ತಿತ್ತು. ಅಲ್ಲೇ ಇದ್ದು ನೋಡಿದ್ನಲ್ಲ. ಏನು ಅಪ್ಪ 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 ಈ ಸೇವಂತಿ ಅತ್ತೆ ಮೇಲೆ ಒಂದು ಆಡ್ತಿದ್ದೆ ಅನ್ಬೇಡ. ಆವಾಗಲೇ ಗೊತ್ತಾಗದು ನಿನ್ನ ಬುದ್ಧಿ. ಯಾರಾದರೂ ಚೆನ್ನಾಗಿದ್ರೆ ಸಹಿಸ್ಕೊಂಬಲ್ಲ, ಯಾರಾದರೂ ಮುಂದೆ ಹೋದ್ರೂ ಸಹಿಸ್ಕೊಂಬಲ್ಲ, ಹೊಟ್ಟೆ ಉರಿ ಜಾಸ್ತಿ. ಅದೆಲ್ಲ ನನಗೆ ಗೊತ್ತೈತೆ ನಿನ್ನ ಬುದ್ಧಿ ಏನು ಅಂತ. ನನ್ನ ನಿನ್ನ ಕೈ ಮಾಡಬೇಡ ನೋಡಿ ಹೇಳಿರ್ತೀನಿ. ನಾನು ತಿರ್ಗಿಸ್ ಹೊಡಿಯೋದೇನು ದೊಡ್ಡದಲ್ಲ, ಏನೋ ಹೊಡಿಬಾರ್ದು ಅಂತ ಸುಮ್ಮನಿದ್ದೀನಿ. ತಿರ್ಗಿಸ್ಕೊಟ್ರೆ ಹಂಗೆ ಗೊತ್ತಾಗುತ್ತೆ. ತಿರ್ಗಿಸ್ಕೊಡ ನಾವು ಹೇಳ್ತೀನಿ. ಇನ್ನು ನಿನ್ನ ಕೈ ಮಾಡಬಾರ್ದು. ಸುಮ್ಮನಿರೇ ಸೇವಂತಿ, ನಿನಗೇನೇ ಬೇಕು ನೀನು ನಿಂತ್ಕಳೆ ಸುಮ್ಮನೆ. ನಾನು ಇವಳ ಹತ್ರ ಮಾತಾಡ್ತಾ ಇರೋದು ನನಗೆ ಹೊಟ್ಟೆ ಉರಿತೈತೆ. ನೀನಾಗಿದ್ರೆ ಸುಮ್ಮನೆ ಇರ್ತಿರ್ಲಿಲ್ಲ. ಯಾರೇ ಆಗಿ ಸಾಕಿ ಸಲ್ಲುದಾರಿಗೆ ಮಾಡಿದ್ರೆ ಹೊಟ್ಟೆ ಉರಿದೋಗುತ್ತೆ. ನೋಡು ನೀನುಗಳೇ, ನಿನಗೆ ಎಂತ ಹೊತ್ತು ಬರುತ್ತೆ ನೋಡಿ. ನನ್ನ ಕಣ್ಣೆದ್ರಿಗೆ ಅನುಭವಿಸ್ತೀಯ. ಹೋಗಿ ಅಂತ ಮದುವೆ ಆಗಿದೆಯಲ್ಲ, ಅವನಿಗೆ ಕೆಲಸ ಇಲ್ಲ ಕಾರ್ಯ ಇಲ್ಲ, ನನ್ನ ಮಗಿನೂ ಎಲ್ಲ ನಾವು ಹೋಗಿ ದುಡ್ಕೊಂಡು ಅಂದ್ರೂ ಗೊತ್ತಾನೆ. ಅಂತ ಹೋಗಿ ಮದುವೆ ಆಗಿದೆಯಲ್ಲ ನೋಡಿ, ನೀನು ಸರಿಯಾಗಿ ಆಗುತ್ತೆ. ನನ್ನ ಕಣ್ಣೆದ್ರಿಗೆ ಅನುಭವಿಸ್ತಿ. ನಿನ್ನ ಮನೆ ಬಾಗಿಲಿಗೆ ಬಂದಾಗ ಮಾತಾಡತ್ತೆ. ನೀನು ಸುಮ್ಮನೆ ಮಾತಾಡಬೇಡ. ನಿನ್ನ ಮನೆ ಬಾಗಿಲಿಗೆ ನನಗೆ ಊಟಕ್ಕೆ ಗತಿ ಇಲ್ಲ ಕಣತ್ತೆ, ಕೊಡತ್ತೆ ಇಕ್ಕತ್ತೆ, ದುಡ್ಡು ಕಾಸು ಕೊಡು ಅಂತೇಳಿ ನಾನು ಏನಾದರೂ ನಿನ್ನ ಮನೆ ಬಾಗಿಲಿಗೆ ನಾನು ಕೇಳ್ಕೊಂಡ್ ಬರ್ತೀನಲ್ಲ ನಿನ್ನ, ಆವಾಗ ಮಾತಾಡು. ಇವಾಗಲೇ ಮಾತಾಡಬೇಡ ನೀನು. ನಾನು ಇಲ್ಲೋಡು ಭಿಕ್ಷೆ ಬೇಡ್ಕೊಂಡು ತಿಂದ್ರು ನಿನ್ನ ಮನೆ ಬಾಗಿಲಿಗೆ ನಾನು ಬರಲ್ಲ. ನನಗೂ ಗೊತ್ತೈತೆ ಹೆಂಗೆ ದುಡಿಬೇಕು ಅಂತ, ಹೆಂಗೆ ದುಡ್ಕೊಂಡು ತಿನ್ನಬೇಕು ಅನ್ನೋದು ನಮಗೂ ಗೊತ್ತೈತೆ. ನೀವೇ ಎಲ್ಲ ದುಡಿಯೋದು ಕಂಡಿರೋದು, ಎಲ್ಲರೂ ಕಂಡಿರ್ತಾರೆ ಇವಾಗಿನ ಕಾಲದಾಗ ದುಡಿಯೋದೇನು ಅಂತ. ನೀನು ಮಾತಾಡಬೇಡ. ಇವಾಗ ನಮ್ಮ ಅಪ್ಪ ನಮ್ಮ ಇದ್ದಾಗ ನಾನು ಚೆನ್ನಾಗಾಗಬೇಕು, ನಮ್ಮ ಅಪ್ಪ ನಮ್ಮ ನಾನು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನನ್ನ ತಂಗಿನ ಹತ್ರನೂ ಚೆನ್ನಾಗಿರ್ತೀನಿ, ಸೇವಂತಿ ಅತ್ತೆ ಹತ್ರನೂ ಚೆನ್ನಾಗಿರ್ತೀನಿ. ನೀನು ಇನ್ನೂ ಹಿಂಗೆ ಅಂದಿದೆಯಲ್ಲ, ನಾನು ಇನ್ನೂ ಜೋರಾಗಿ ಚೆನ್ನಾಗಿರ್ತೀನಿ, ಇನ್ನೂ ಜೋರಾಗಿ ಬರ್ತೀನಿ, ಇನ್ನೂ ಜೋರಾಗಿ ಬರ್ತಾ ಹೋಗ್ತಾ ಇರ್ತೀನಿ. ಬಜಾರಿ ಅಂತವು ಇಂಥವಕ್ಕೆ ಏನು ಹೇಳ್ತೀಯ? ಬಾರೆ ಸುನಂದ, ಬಾರಮ್ಮ ತಾಯಿ, ಫಸ್ಟ್ ಬಂತಕ್ಕೆ ಬಾ, ಇಲ್ಲಿ ಹೇಳ್ತೀನಿ. ನೀನು ಬಿಡ ಅಕ್ಕ, ಯಾಕೆ ಕೆಳಕಂಬ ಹೋಗ್ತೀಯ? ನಾನು ಸರಿಯಾಗಿ ಮಾತಾಡ್ಬೇಕು, ಅವಳನ್ನ ಸೊರ್ಸನಿಯಾಗಿ ಅನ್ಬೇಕು. ಮತ್ತು ನನಗೆ ಅಷ್ಟಿಷ್ಟು ಹೊಟ್ಟೆ ಉರಿತಾ ಇಲ್ಲ. ನಡಿಯ ಸುಮ್ಮನೆ ನಡಿ. ಅವಳ ಹತ್ರ ಏನು ಮಾತು ನಡಿ ಸುಮ್ಮನೆ. ಆಮೇಲೆ ಹಿಂಗೆ ಅಂದವಳಲ್ಲ ನಮ್ಮ ಅತ್ತೆ, ಇನ್ನೂ ಜೋರಾಗಿ ಬರ್ತೀನಿ ಸುಮ್ಮನಿರತ್ತೆ. ಇಲ್ಲಿಗೆ ಬಂದರೆ ಇಷ್ಟೊಂದು ಹುರ್ಕೊಂತಾಳೆ ಎಂಬುದು ಗೊತ್ತಿಲ್ಲ. ಅವಳೇ ಆಗಲೇ ಸುಮ್ಕಿದ್ಲೆ, ಯಾತು ಮಾತಾಡಲ್ಲ ಅಂತ ಅನ್ಕೊಂಡೆ. ಇಲ್ಲಿಗೆ ಬಂದಿದ್ದಕ್ಕೆ ಇಷ್ಟೊಂದು ಹೊಟ್ಟೆ ಹುರ್ಕೊಂತಾಳಂದ್ರೆ ನಾನು ಮಾತ್ರ ಬಿಡಲ್ಲ ಬಿಡು. ಇನ್ನೂ ಅವಳಿದ್ರಿಗೆ ಇನ್ನೂ ಬರ್ತಾ ಹೋಗ್ತಾ ಇನ್ನೂ ಚೆನ್ನಾಗಿರು ಅಷ್ಟೇ. ತಲೆ ಹಿಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಇಂಥರ್ನೆಲ್ಲನ ಎಲ್ಲಿಕ್ಕಿರ್ಬೇಕು ಅಲ್ಲಿಕ್ಕಿರ್ಬೇಕು. ಇನ್ನೂ ಬರ್ತಾ ಹೋಗ್ತಾ ಚೆನ್ನಾಗಿತ್ಕೊಂಡು ಹೋಗಷ್ಟೇ. ಅದೇ ಮತ್ತೆ ಏನಪ್ಪ ಇದು, ನಾನು ಅಂದಷ್ಟು ಇವಳನ್ನ ಜೋರು ಮಾಡ್ತಾ ಇದ್ದಾಳೆ ಅನ್ನಂಗಿರ್ಬೇಕು. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡಲ್ಲ ಅವು. ಅವಳಿಗೇನು ಇವಾಗ ಬಂದಿರೋದಕ್ಕೆ ನನ್ನ ಮೇಲೆ ಮಾತಾಡಿಸ್ತಲ್ಲ ನೀನು. ನಮ್ಮ ಮನೆಗೆ ಬಂದಿದ್ದಕ್ಕೋದಕ್ಕೂ ಹೊಟ್ಟೆ ಉರಿದೋಗ್ತೈತಿ. ಅವಳನ್ನ ನೀನು ಕಡಮ್ಮ ದೊಡ್ಡವಳು, ನೀನೇ ದೊಡ್ಡಿದು ಅಂತೇಳಿ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ನೀನು ಮಾತಾಡಿಸ್ಕೊಂಡು ತಪ್ಪಾಯಿತು ಕಣತ್ತೆ ಅಂತ ಕಾಲಿಗೆ ಬೀಳ್ಬೇಕಾಗಿತ್ತಂತೆ. ಕಾಲಿಗೆ ಬಿದ್ದಿದ್ರೆ ಆವಾಗ ನೀನು ಒಳ್ಳೆಯಳು ಆಗ್ತಿದ್ದೆ. ಇವಾಗ ಯಾವಾಗ ನಾನು ಮಾತಾಡಿಸ್ಕೊಂಡು ಬಂದೋ ಅದಕ್ಕೆ ಅವರಿಗೆ ಸಿಟ್ಟು ಬಂದಿರೋದು. ನೋಡು ಅವಳು ಮಾತಾಡಿಸ್ತಾ ಇದ್ದಾರಲ್ಲ ಅಂತೇಳಿ ಅದಕ್ಕೆ ಸಿಟ್ಟು ಬಂದ್ಬಿಟ್ಟೈತಿ. ಅದಕ್ಕೆ ಸಿಟ್ಟು ಬಂದಿರೋದು. ನಿಮ್ಮ ಮನೆಗೆ ಬಂದಿದ್ದಕ್ಕೂ ನಿಮ್ಮನ್ನೆಲ್ಲ ಮಾತಾಡ್ಸಿದ್ದಕ್ಕೂ ಅದಕ್ಕೆ ಸಿಟ್ಟು ಬಂದಿರೋದು ಅವತ್ತೆಗೆ. ಸೆಟ್ ಮಾಡ್ಕೊಂಡ್ರು ಮಾಡ್ಕೊಂಬ್ಲಿ ಬಿಡು, ನಾನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ನೋಡಿದ್ರಲ್ಲ ವೀಕ್ಷಕರು, ನಮ್ಮ ಅಕ್ಕ ನಮ್ಮ ಮನೆಗೆ ಬಂದಿದ್ದಕ್ಕೆ ಆ ಸುನಂದ ಬಂದು ನಮ್ಮ ಅಕ್ಕ ಏನತ್ರ ಹೆಂಗೆ ಜಗಳ ಮಾಡ್ತಾ ಇದ್ದಾಳೆ ಅಂತ. ಅವಳು ಇನ್ನೂ ಹುರ್ಕೊಂಡಷ್ಟು ಇನ್ನೂ ಒಳ್ಳೆಯದೇನೆ. ಅದಕ್ಕೆ ಇನ್ನೂ ಜೋರಾಗಿ ಬರ್ತಾ ಹೋಗ್ತಾ ಇರು. ಅವ್ರು ನೋಡಿ ಹೊಟ್ಟೆ ಹುರ್ಕೊಂಡು ಅವರೇ ಸುಮ್ಮನೆ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಮ್ಮ ಅಕ್ಕಗೆ ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.